ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದಾವೆ, ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಬ್ರಿಟನ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ರಷ್ಯಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕಾ ದೇಶದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎರವಲು ಪಡ್ಕೊಂಡಿದ್ದೇವೆ. ಅದೇ ರೀತಿ ಬ್ರಿಟನ್ ದೇಶದಿಂದ ನಾವು ಪೌರತ್ವವನ್ನು ನಾವು ಎರವಲುವನ್ನು ಪಡ್ಕೊಂಡಿದ್ದೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ಭಾಗವನ್ನು ಮ್ಯಾಗ್ನಾ ಕಾರ್ಟಾ ಅಂತ ನಾವು ಕರಿತೇವೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಸಂವಿಧಾನದ ಯಾವ ಭಾಗವನ್ನು ಮ್ಯಾಗ್ನಾ ಕಾರ್ಟಾ ಅಂತ ನಾವು ಕರಿತೇವಪ್ಪ ಅಂತ ಅಂದರೆ ಮೂಲಭೂತ ಹಕ್ಕುಗಳನ್ನು ನಾವು ಸಂವಿಧಾನದ ಇಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತ ಇಲ್ಲಿ ನಾವು ಕರಿತೇವೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಇಲ್ಲಿ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಅಂತಲೂ ಕೂಡ ನಾವು ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಿನ ತರಗತಿಗಳಲ್ಲಿ ನೋಡ್ಕೊಳ್ತಾ ಹೋಗೋಣ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಂವಿಧಾನದ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದರೆ, ಸಂವಿಧಾನದ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂತ ಅಂದರೆ ಸರ್ದಾರ್ ಪಟೇಲ್ ಎಂಬತಕ್ಕಂತಹ ವ್ಯಕ್ತಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಎಂಬತಕ್ಕಂಥವರು ಈ ಒಂದು ಸಂವಿಧಾನದ ಮೂಲಭೂತ ಹಕ್ಕುಗಳ ಒಂದು ಸಲಹಾ ಸಮಿತಿಯ ಅಧ್ಯಕ್ಷರು ಆಗಿದ್ದರು. ಅದೇ ರೀತಿ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂತ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದರು. ಅದೇ ರೀತಿ ಇಲ್ಲಿ ರಚನಾ ಸಮಿತಿಯ ಒಂದು ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂತ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ಅದೇ ರೀತಿ ಇಲ್ಲಿ ಕೊನೆಯದಾಗಿ ಮೊದಲ ಒಂದು ಭಾರತದ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿ ಯಾರಪ್ಪ ಆಗಿದ್ದರು ಅಂತ ಅಂದರೆ ಜವಾಹರಲಾಲ್ ನೆಹರು ಅವರು ಆಗಿದ್ದರು. ಇವೆಲ್ಲವೂ ಕೂಡ 4 ಇಂಪಾರ್ಟೆಂಟ್ ಏನು ಆಪ್ಷನ್ಸ್ ಇದ್ದಾವೆ, ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಈಗಾಗಲೇ ಹೇಳಿದೆ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಪ್ಪ ಅಂತ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎಂಬತಕ್ಕಂಥವರು ಸಂವಿಧಾನದ ರಚನಾ ಸಭೆಯ ಒಂದು ಅಧ್ಯಕ್ಷರು ಆಗಿ ಇಲ್ಲಿ ಇದ್ದರು. ಅದೇ ರೀತಿ ಮುಂದಿನ ಪ್ರಶ್ನೆ, ಸಂವಿಧಾನದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ಯಾವಾಗ ತೆಗೆಯಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಸಂವಿಧಾನದ ಒಂದು ಆಸ್ತಿಯ ಹಕ್ಕು ಏನಿದೆ ಇದನ್ನು ಟೋಟಲ್ ಆಗಿ 31ನೇ ವಿಧಿಯಲ್ಲಿ ನಾವು ನೋಡ್ತಾ ಇದ್ವಿ. ಆದರೆ ಇದನ್ನು ಈಗ ಪ್ರಸ್ತುತವಾಗಿ 44ನೇ ತಿದ್ದುಪಡಿ 1978ರಲ್ಲಿ 300A ಎಂಬತಕ್ಕಂಥ ಒಂದು ವಿಧಿಯಲ್ಲಿ ಇದನ್ನು ಹಾಕಿದ್ದಾರೆ. ಈಗ ಟೋಟಲ್ ಆಗಿ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿದ್ದಾವೆ. ಮೊದಲು 7 ಇದ್ವು, 7ರಲ್ಲಿ ಆಸ್ತಿ ಹಕ್ಕು ಕೂಡ ಒಂದಾಗಿತ್ತು. 44ನೇ ತಿದ್ದುಪಡಿ ಮುಖಾಂತರ ಇದನ್ನು ತೆಗೆದು ಹಾಕಲಾಗಿದೆ. ಈಗ ಪ್ರೆಸೆಂಟ್ ಆಗಿ 1978ರಲ್ಲಿ ತೆಗೆದುಹಾಕಿ 300A ಎಂಬತಕ್ಕಂಥ ಒಂದು ವಿಧಿಯಲ್ಲಿ ಸಂವಿಧಾನದ ಹಕ್ಕನ್ನು ನಾವು ಇಲ್ಲಿ ನೋಡ್ಕೊಳ್ತಾ ಹೋಗಬಹುದು. ಮುಂದಿನ ಪ್ರಶ್ನೆ, ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳು ಇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಸಂವಿಧಾನದಲ್ಲಿ ಟೋಟಲ್ ಆಗಿ 6 ಮೂಲಭೂತ ಹಕ್ಕುಗಳು ನಿಮಗೆ ಕಂಡು ಬರ್ತವೆ. ತುಂಬ ಇಂಪಾರ್ಟೆಂಟ್. ಇಲ್ಲಿ ಮೊದಲನೇದಾಗಿ 7 ಬರ್ತಾ ಇದ್ದು, ಈಗ ಪ್ರಸ್ತುತವಾಗಿ 6 ಮೂಲಭೂತ ಹಕ್ಕುಗಳು ನಿಮಗೆ ಇಲ್ಲಿ ಕಂಡು ಬರ್ತವೆ. ಯಾವ್ಯಾವ ಹಕ್ಕುಗಳು ಅಂತ ಈಗಾಗಲೇ ಲೈವ್ ಸ್ಟ್ರೀಮ್ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ತರಗತಿಯಲ್ಲಿ ಕ್ಲಾಸ್ಗಳನ್ನು ನೋಡ್ಕೊತಾ ಹೋಗೋಣ. ಮುಂದಿನ ಪ್ರಶ್ನೆ, ನೌಕರಿಯಲ್ಲಿ ಸಮಾನತೆ ಎಂಬತಕ್ಕಂಥದ್ದು ಎಷ್ಟನೇ ವಿಧಿಯಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳಿದರೆ, ನೌಕರಿಯಲ್ಲಿ ಸಮಾನತೆ ಎಂಬತಕ್ಕಂಥದ್ದು ಇಲ್ಲಿ 16ನೇ ವಿಧಿಯಲ್ಲಿ ನಿಮಗೆ ಕಂಡು ಬರ್ತದೆ. ಆಪ್ಷನ್ ಇಲ್ಲಿ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 16ನೇ ವಿಧಿಯಲ್ಲಿ ನೌಕರಿಯಲ್ಲಿ ಸಮಾನತೆ ಎಂಬತಕ್ಕಂಥ ಒಂದು ವರ್ಡ್ ಇದೆ. ಇದನ್ನು 16ನೇ ವಿಧಿಯಲ್ಲಿ, ಸಂವಿಧಾನದ 16ನೇ ವಿಧಿ ಅಂದರೆ ಸಮಾನತೆ ಹಕ್ಕಿನಲ್ಲಿ ನಾವು ಇದನ್ನು ನೋಡ್ಕೊಳ್ತಾ ಹೋಗಬಹುದು. ಅದೇ ರೀತಿ ಕೊನೆಯ ಪ್ರಶ್ನೆ, ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ರೈಟ್ ಟು ಅನ್ಟಚಬಿಲಿಟಿ ಆ್ಯಕ್ಟ್ ಅಂತ ನಾವು ಕರಿತೇವೆ ಇದನ್ನು ಇಂಗ್ಲೀಷ್ನಲ್ಲಿ. ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು 1955, 1926, 1987, 1957 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಿ ಆನ್ಸರ್ನ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.